ಹಲೋ ಫ್ರೆಂಡ್ಸ್, ನಮಸ್ಕಾರ. AVK ಹಾಬಿ ಐಡಿಯಾಸ್ಗೆ ಸ್ವಾಗತ. ನಾನು ಇವತ್ತೊಂದು ರೀತಿಯ ಕುಚ್ಚಿನ ಡಿಸೈನ್ನ ನಾನು ಹೇಗೆ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ. ಅದಕ್ಕೂ ಮುಂಚೆ ನೀವು ಇದೇ ಫಸ್ಟ್ ಟೈಮ್ ನನ್ನ ಚಾನಲ್ನ ವಿಡಿಯೋನ ನೋಡ್ತಿರೋದು ಅಂತ ಆದರೆ ನನ್ನ ಚಾನಲ್ AVK ಹಾಬಿ ಐಡಿಯಾಸ್ಗೆ ಸಬ್ಸ್ಕ್ರೈಬ್ ಆಗೋದಕ್ಕೆ ಮರಿಬೇಡಿ. ಹಾಗೂ ಪಕ್ಕದಲ್ಲೇ ಇರೋ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಅದರಲ್ಲಿ ಆಲ್ ಅನ್ನೋ ಆಪ್ಷನ್ ಚೂಸ್ ಮಾಡಿದರೆ ನಾನು ಹಾಕೋ ವಿಡಿಯೋದ ಎಲ್ಲ ನೋಟಿಫಿಕೇಶನ್ ನಿಮಗೆ ಬಹಳ ಬೇಗನೆ ನೋಡೋದಕ್ಕೆ ಸಿಗತ್ತೆ. ಬನ್ನಿ ಫ್ರೆಂಡ್ಸ್, ಯಾವ್ಯಾವ ಥರ ಬೀಡ್ಸ್ ಬೇಕು ಕುಚ್ಚು ಹಾಕೋದಕ್ಕೆ, ಹೇಗೆ ಹಾಕೋದು ಅಂತ ನೋಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಇಲ್ಲಿ ನಾನು ಈ ರೀತಿಯ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ನೋಡಿ ಈ ರೀತಿ ಚಿಕ್ಕ ಚಿಕ್ಕ ಮಣಿ ಗೋಲ್ಡನ್ ಬೀಡ್ಸ್ ತೊಗೊಂಡಿದ್ದೀನಿ. ಮತ್ತು ಕಾಟನ್ ಥ್ರೆಡ್ ನೋಡಿ, ಕಾಟನ್ ಥ್ರೆಡ್ನ ನಾನು ಹೀಗೆ ಸುತ್ತಕೊಂಡು ಹೀಗೆ ಮಾಡಿ ಇಟ್ಕೊಂಡಿದ್ದೀನಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ಇವಾಗ ಕುಚ್ಚನ್ನ ಹಾಕೋಣ. ನೋಡಿ ಇಲ್ಲಿ ನಾನು ಮತ್ತೆ ಕುಚ್ಚು ಕಟ್ಟೋದಿಕ್ಕೆ ಅಂತ ಈ ಥರ ಗೋಲ್ಡನ್ ಕಾಟನ್ ಥ್ರೆಡ್ನ ಅಂದರೆ ಗೋಲ್ಡನ್ ಮೇಲ್ಗಡೆ ನೋಡಿ, ಇದರಲ್ಲಿ ಮೇಲ್ಗಡೆ ಗೋಲ್ಡನ್ ಕೋಟಿಂಗ್ ಇರತ್ತೆ, ಒಳಗಡೆ ಕಾಟನ್ ಥ್ರೆಡ್ ಇರತ್ತೆ. ಈ ಥ್ರೆಡ್ ನಿಮಗೆ ಕುಚ್ಚು ಕಟ್ಟೋದಕ್ಕೆ ತುಂಬಾನೇ ಚೆನ್ನಾಗಾಗತ್ತೆ. ಬನ್ನಿ ಫ್ರೆಂಡ್ಸ್, ನಾನು ಇಲ್ಲಿಂದ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೀಗೆ ಸ್ಟಾರ್ಟ್ ಮಾಡಿ ನೋಡಿ, ನಿಮಗೆ ಕುಚ್ಚು ಎಷ್ಟು ಉದ್ದ ಬೇಕು ಅಂತ ನೋಡಿಕೊಂಡು ಹೀಗೆ ನೋಡಿಕೊಂಡು ಕಟ್ ಮಾಡ್ಕೊಳ್ಳಿ. ನಂತರ ಹೀಗೆ ನೋಡಿ ನಾಟ್ ಹಾಕಬೇಕು. ನಾನು ಆಲ್ರೆಡಿ ಈಗ ತುಂಬ ವಿಡಿಯೋಗಳನ್ನು ಅಪ್ಲೋಡ್ ಮಾಡಿದ್ದೀನಿ ಫ್ರೆಂಡ್ಸ್ ನನ್ನ ಚಾನಲ್ನಲ್ಲಿ. ಅದನ್ನ ನೀವು ನೋಡಿದರೆ ಹೇಗೆಲ್ಲ ನಾಟ್ ಹಾಕ್ಬೋದು, ಯಾವ್ಯಾವ ರೀತಿ ಕುಚ್ಚು ಹಾಕ್ಬೋದು ಅನ್ನೋದು ನಿಮಗೆ ಗೊತ್ತಾಗತ್ತೆ. ಹೀಗೆ ನೋಡಿ, ನಂತರ ಹೀಗೆ ನಾಟ್ ಹಾಕೋಬೇಕು. ನಾಟ್ ಹಾಕೊಂಡಾದ್ಮೇಲೆ ಫ್ರೆಂಡ್ಸ್ ನೋಡಿ, ಈ ಎಲ್ಲ ಥ್ರೆಡ್ನು ಒಂದೇ ಲೆವೆಲಿಗೆ ಬರೋ ಹಾಗೆ ಕಟ್ ಮಾಡ್ಕೋಬೇಕು. ನೀವು ಇಲ್ಲ ಅಂತಂದರೆ ಫಸ್ಟೇ ನಾನು ಟೆಸಲ್ಸ್ನ ಮಾಡಿಬಿಟ್ಕೊಂಡು ಕುಚ್ಚು ಕಟ್ತೀನಿ ಅಂತ ಆದರೆ ಹಾಗೂ ಕೂಡ ಮಾಡ್ಕೋಬೋದು ಫ್ರೆಂಡ್ಸ್. ನಾನು ಇದಿಲ್ಲಿ ಹೀಗೆ ಮಾರ್ಕ್ ಹಾಕ್ಕೊಂಡ್ಬಿಟ್ಟು ನಿಮಗೆ ಎಷ್ಟು ದೂರಕ್ಕೆ ಕುಚ್ಚು ಬೇಕು ಅನ್ನೋದನ್ನು ನೋಡಿಕೊಂಡು ಹೀಗೆ ಮಾರ್ಕ್ ಹಾಕ್ಕೊಂಬಿಡಿ. ನಿಮಗೆ ಕುಚ್ಚು ಹಾಕೋದಕ್ಕೆ ಸೇಮ್ ಡಿಸ್ಟೆನ್ಸಲ್ಲಿ ಬರುತ್ತೆ. ಈ ರೀತಿಯಾಗಿ ನಾನು ಎಲ್ಲೆಲ್ಲಿ ಮಾರ್ಕ್ ಹಾಕಿದ್ದೀನೋ ಅಲ್ಲೆಲ್ಲ ಕುಚ್ಚನ್ನ ಕಟ್ಕೋತಾ ಇದ್ದೀನಿ. ನೋಡಿ ಫ್ರೆಂಡ್ಸ್, ಇಲ್ಲೀಗ ಫುಲ್ ಕುಚ್ಚು ಕಟ್ಟಿ ಆಗಿದೆ. ನಂತರ ನೋಡಿ ಹೀಗೆ ನಾರ್ಮಲ್ ಥ್ರೆಡ್ನ ನಾನು ಸೂಜಿ ಹೀಗೆ ಹಾಕಿಟ್ಕೊಂಡಿದ್ದೀನಿ. ನೀವು ಫಸ್ಟ್ ಇಲ್ಲಿ ನೋಡಿ ಸೆಂಟ್ರ್ ಪಾರ್ಟ್ನ ಹೀಗೆ ಒಂದ್ಸರಿ ಮಾರ್ಕ್ ಮಾಡ್ಕೊಳ್ಳಿ. ಇಲ್ಲಿಂದ ನೋಡಿ ಈ ಸೆಂಟ್ರ್ ಪಾರ್ಟ್ ಏನು ಮಾರ್ಕ್ ಮಾಡ್ಕೊಂಡಿರ್ತೀವೋ ಅದ್ರ ಪಕ್ಕದಲ್ಲಿ ನಾನು ಹೀಗೆ ಸೂಜಿನ ಹಾಕ್ತಾ ಇದ್ದೀನಿ ನೋಡಿ. ನಂತರ ಈ ಬೀಡ್ಸ್ನ ಹಾಕ್ತಾ ಇದ್ದೀನಿ ಹೀಗೆ. ಅದನ್ನ ಮತ್ತೆ ಹೀಗೆ ಬಟ್ಟೆ ಒಳಗಡೆ ಹಾಕ್ತಾ ಇದ್ದೀನಿ. ಹೀಗೆ ಮತ್ತೆ ಅಲ್ಲೇನೆ ಮೇಲೆ ತಗೋತಾ ಇದ್ದೀನಿ ಫ್ರೆಂಡ್ಸ್. ಅಲ್ಲೇ ತಗೊಂಡು ನೋಡಿ ಈ ಚಿಕ್ಕ ಗೋಲ್ಡನ್ ಬೀಡ್ ಇದೆಯಲ್ಲ ಅದನ್ನ ಹಾಕ್ತಾ ಇದ್ದೀನಿ. ಮತ್ತೆ ಹೀಗೆ ನೋಡಿ ಹೀಗೆ ಮತ್ತೆ ಅದ್ರ ಪಕ್ಕ ಹೀಗೆ ನಾನು ಹೀಗೆ ಸೂಜಿನ ತಗೋತಾ ಇದ್ದೀನಿ ಫ್ರೆಂಡ್ಸ್. ಮತ್ತೆ ಈ ಬೀಡ್ನ ಹಾಕ್ತಾ ಇದ್ದೀನಿ. ಇಲ್ಲಿಂದ ಮತ್ತೆ ನೋಡಿ ಹೀಗೆ
ತಗೊಂಡು ಚಿಕ್ಕ ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ಹೀಗೆ ನೋಡಿ ಫ್ರೆಂಡ್ಸ್, ಇದೇ ರೀತಿ ನೋಡಿ ಫುಲ್ ಇಲ್ಲಿವರೆಗೂ ಹೀಗೆ ಇದು ಹಾಫ್ ಭಾಗನು ಇಲ್ಲಿ ಅಂದರೆ ಇಲ್ಲಿವರೆಗೂ ಇಲ್ಲಿಂದ ಸ್ಟಾರ್ಟ್ ಮಾಡಿ ಇಲ್ಲಿವರೆಗೂ ಇದು ಇದೇ ರೀತಿ ಹಾಕ್ತಾ ಬರಬೇಕು. ನೋಡಿ ಫ್ರೆಂಡ್ಸ್, ಇವಾಗ ಫುಲ್ ಈ ಥರ ಹಾಕಿದ ಮೇಲೆ ಈ ರೀತಿಯಾಗಿ ಕಾಣಿಸುತ್ತೆ. ನಂತರ ನಾನು ಇಲ್ಲಿ ನಾಟ್ ಹಾಕಿ ಇಲ್ಲಿ ಸೆಂಟ್ರಿಂದ ಮತ್ತೆ ದಾರಾನ ಹೀಗೆ ತಗೊಂಡಿದ್ದೀನಿ. ಅದಕ್ಕೆ ನಾನು ಮಧ್ಯಕ್ಕೆ ಒಂದು ಸ್ವಲ್ಪ ದೊಡ್ಡ ಸೈಜಿನ ಗೋಲ್ಡನ್ ಬೀಡ್ನ ಹಾಕ್ತಾ ಇದ್ದೀನಿ. ನೋಡಿ ಹೀಗೆ ಕೆಳಗಡೆ ಮತ್ತೆ ದಾರಾನ ಹೀಗೆ ಹಾಕಿ ನಾಟ್ ಹಾಕ್ತಾ ಇದ್ದೀನಿ. ಹಿಂದ್ಗಡೆ ತಿರ್ಸಿ ಹೀಗೆ ನಾಟ್ ಹಾಕಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇದು ಈ ರೀತಿಯಾಗಿ ಕಾಣಿಸುತ್ತೆ. ಅದೇ ರೀತಿ ಇನ್ನು ಉಳಿದ ಎಲ್ಲ ಕುಚ್ಚಿಗೂ ಇದೇ ತರ ಹಾಕೊಂಡು ಹೋಗ್ಬೇಕು ಫ್ರೆಂಡ್ಸ್. ನೋಡಿ ಫ್ರೆಂಡ್ಸ್, ಇವಾಗ ಕುಚ್ಚು ರೆಡಿ ಆಗಿದೆ. ಈ ರೀತಿಯಾಗಿ ಕಾಣಿಸುತ್ತೆ. ತುಂಬಾ ಗ್ರ್ಯಾಂಡ್ ಆಗಿ ಅಂದ್ರೆ ತುಂಬಾ ಗ್ರ್ಯಾಂಡ್ ಲುಕ್ ಬರುತ್ತೆ ಇದು ಹಾಕಿದ್ಮೇಲೆ. ಒಂದ್ಸಲ ಎಲ್ಲ ಕುಚ್ಚನ್ನು ನೋಡ್ಕೊಂಡು ಟ್ರಿಮ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ದಾರ ಎಲ್ಲ ಒಂದೇ ಸೈಜಿಗೆ ಬರೋ ಹಾಗೆ ಅದಕ್ಕೆ ಟ್ರೈ ಮಾಡಿ. ಮತ್ತು ಈ ವಿಡಿಯೋನ ನೋಡ್ಬಿಟ್ಟು ಹಾಗೆ ಹೋಗಬೇಡಿ, ದಯವಿಟ್ಟು ಲೈಕ್ ಮಾಡಿ ಮತ್ತು ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ. ಮತ್ತೆ ನಿಮ್ಮ ಫ್ರೆಂಡ್ಸ್ಗಳಿಗೂ ಶೇರ್ ಮಾಡಿ, ಅದರಿಂದ ಅವರಿಗೂ ಈ ಕುಚ್ಚಿನ ಡಿಸೈನ್ನ ಕಲಿಯೋಕೆ ಹೆಲ್ಪ್ ಆಗುತ್ತೆ. ಮತ್ತೆ ಮುಂದಿನ ವಿಡಿಯೋದೊಂದಿಗೆ ಭೇಟಿಯಾಗೋಣ ಫ್ರೆಂಡ್ಸ್. ಅಂಟಿಲ್ ದೆನ್ ಟೇಕ್ ಕೇರ್, ಬಾಯ್ ಬಾಯ್. ಥ್ಯಾಂಕ್ ಯು ಫಾರ್ ವಾಚಿಂಗ್.